ಜಲಸಂಪನ್ಮೂಲ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ಗೆ ವಿರೋಧದ ನಡುವೆಯೂ ಕೂಡ ಸ್ಪಷ್ಟನೆ. ಎಸ್, ಜಲಸಂಪನ್ಮೂಲ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ಗೆ ವಿರೋಧದ ನಡುವೆಯೂ ಕೂಡ ಸ್ಪಷ್ಟನೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ 40% ಕಾಮಗಾರಿ ಮುಗಿದಿದೆ. ಹೀಗಿರುವಾಗ ಕಾಮಗಾರಿಕೆಯನ್ನ ನಿಲ್ಲಿಸುವ ಪ್ರಮೇಯವೇ ಬರುವುದಿಲ್ಲ. ಇಲ್ಲಿಯವರು ಎಲ್ಲರೂ ನಮ್ಮ ರೈತರೇ, ಎಲ್ಲರ ಹಿತವನ್ನ ನಾವು ಕಾಪಾಡ್ತೇವೆ. ಶಾಸಕರಾದ ಕೃಷ್ಣಪ್ಪ, ಸುರೇಶ್ ಗೌಡ ಅವರಿಗೆ ಈ ಯೋಜನೆಯ ವಿಚಾರವಾಗಿ ಅರಿವಿದೆ ಅಂತ ಹೇಳಿದ್ದಾರೆ. ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಆದ್ರೂ ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ. ಮಾನಸಿಕವಾಗಿ ಎಲ್ಲ ಶಾಸಕರಿಗೂ ಈ ವಿಚಾರ ತಿಳಿದಿದೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಈ ಹೇಮಾವತಿ ಗಲಾಟೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಒಂದು ಸ್ಪಷ್ಟನೆ ಏನು ಅಂತಂದ್ರೆ, ಜಲಸಂಪನ್ಮೂಲ ಸಚಿವರು ತುರುವೇಕೆರೆ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಈಗ ನಮ್ಮ ಫೋನ್ಗೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಓಕೆ, ಈಗ ಒಂದು ಗಲಾಟೆ ನಡೀತಾ ಇದೆ ಹೇಮಾವತಿ ಈ ವಿಚಾರವಾಗಿ. ಓಕೆ, ಪ್ರತಿಭಟನೆ ನಡೀತಾ ಇದೆ, ಏನ್ ಹೇಳ್ತೀರಿ? ಈಗ 1 ವರ್ಷದಿಂದ ನಾವು ಹಂತವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದೀವಿ. ಲಿಂಕ್ ಚಾನೆಲ್ ಆಗ್ಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದರಿಂದ ನಮ್ಗಿಲ್ಲದೆ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಕಾನ್ಫಿಡೆನ್ಸ್ ಸರ್ಕಾರಿ ಮನವಿ ಕೊಟ್ಟಿದೀವಿ, ಡಿಸಿ ಕೊಟ್ಟಿದೀವಿ, ಪಾದಯಾತ್ರೆ ಮಾಡಿದ್ವಿ, ಎಲ್ಲ ಮಾಡಿದ್ರು ಸಹ ಈ ಸರ್ಕಾರ ಮೊಂಡುತನ ಬಿದ್ದು ಲಿಂಕ್ ಚಾನೆಲ್ ಮಾಡ್ತಾವ್ರೆ. ಲಿಂಕ್ ಚಾನೆಲ್ ಮಾಡೋದ್ರಿಂದ ಇಡೀ ತುರುವೇಕೆರೆ ಗುಬ್ಬಿಗೆಲ್ಲ ಅನ್ಯಾಯ ಆಗ್ತದೆ. ಕೊರಟಗೆರೆ, ಸೀದಾ ಮಧುಗಿರಿ, ತುಮಕೂರು ಹಂಗಾಗಿ ಅದು ಕೂಡಲೇ ಸ್ಟಾಪ್ ಮಾಡಿ ಅಂತ ಹೇಳಿ ನಾವು ನಿನ್ನೆ ಪ್ರತಿಭಟನೆ ಹಾಕಿದ್ರೆ ಸುಮಾರು 20,000 ಜನ ಸೇರಿತ್ತು. ಪ್ರತಿಭಟನೆ ಮಾಡಿದೀವಿ. ಅಲ್ಲಿ ಚಾನಲ್ ತಕ ಹೋಗಿ ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ. ಡಿಸಿ ಅವರು ತಾತ್ಕಾಲಿಕ ಸ್ಟಾಪ್ ಮಾಡಿ ಅಂತ ಹೇಳಿದಾರೆ. 5 ಜನ ಸ್ವಲ್ಪ ಓಚಿಗೆದ್ದು ಮಣ್ಣಿಗೆ ಎಸ್ತಾವ್ರು ಅಷ್ಟೇ. ಓಕೆ, ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಆಗಿ ಮಾತನಾಡಿದ್ರು. ಈ ಯೋಜನೆಯ 40% ಕಾಮಗಾರಿಕೆ ಸಂಪೂರ್ಣಗೊಂಡಿದೆ. ಈ ವಿಚಾರವಾಗಿ ನಿಮಗೂ ಕೂಡ ಗೊತ್ತಿತ್ತು, ಸುರೇಶ್ ಗೌಡ ಅವರಿಗೂ ಕೂಡ ಈ ಒಂದು ಯೋಜನೆಯ ಬಗ್ಗೆ ಅರಿವಿದೆ ಎನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅರಿವಿದೆ ಇಲ್ಲ ಅಂತ ನಾನೇನ್ ಹೇಳೋದಿಲ್ಲ. ಅರಿವಿದ್ರೆ ಮಾಡ್ಬೇಕು ಅಂತಿದ್ಯಾ? ನಾವ್ ಬೇಡ ಅಂತ 1 ವರ್ಷದಿಂದ ಹೇಳ್ತಾ ಇದ್ದೀವಿ. ಯಾಕೆ ಮಾಡ್ಬೇಕು ಹೇಳು? ಅದೇ ಕಾರಣಕ್ಕೂ ಆಗ್ಬಾರ್ದು ಅನ್ನೋದು ನಮ್ಮ ಒತ್ತಾಯ. ಹಂಗಾಗಿ ಬಿಜೆಪಿ ಶಿವಕುಮಾರ್ ಅದು ಬೇರೆ ಸ್ನೇಹಿತರು ಇರ್ಬೋದು, ಇಲ್ಲಿ ನಾವು ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ನಮ್ಗಿಲ್ಲ, ರೈತರ ಹಿತನೇ ಮುಖ್ಯ ನಮ್ಗೆ. ಓಕೆ, ನಿಮ್ಮದೇ ಪಕ್ಷದ ನಾಯಕರು ನಮೂದನೆ ಕೊಟ್ಟಿರುವಂತಹ ವಿಚಾರ ಇದಾಗಿತ್ತು. ಈ ಒಂದು ಯೋಜನೆ ಅವರೇ ಓಕೆ ಅಂತ ಹೇಳಿದ್ರು. ಅದು ಡಿಕೆ ಶಿವಕುಮಾರ್ ಅವಾಗ ಇರಿಗೇಷನ್ ಮಿನಿಸ್ಟರ್ ಇದ್ರು, ಅವರೇ ಮಾಡ್ಕೊಂಡಿದ್ರು. ಯಡಿಯೂರಪ್ಪ ಬಂದು ಅದನ್ನ ರದ್ದು ಮಾಡಿದ್ರು. ಪುನಃ ಮತ್ತೆ ಡಿಕೆ ಶಿವಕುಮಾರ್ ಅವರೇ ಮಿನಿಸ್ಟರ್ ಆಗಿದ್ರು. ಅದಕ್ಕೆ ಬಿದ್ದು ಮಾಡ್ತಾವ್ರೆ, ಅದನ್ನ ಒಪ್ಪಕ್ ಆಗಲ್ಲ. ಈಗ ಡಿಕೆ ಶಿವಕುಮಾರ್ ಅವ್ರು ಮಾತನಾಡ್ತಾ ಹೇಳಿದ್ರು, ಇಬ್ರು ರೈತ್ರೆ, ಆ ಊರಿನವರು ರೈತ್ರೆ, ಈ ಊರವ್ರು ರೈತ್ರೆ, ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ಈಗ ಅವ್ರಿಗೆ ಕುಡಿಗಳಿಗೆ TMC ನೀರು ಅಲಾಟ್ ಆಗಿದೆ.
ಅದನ್ನ ಚಾನಲ್ ತಗೊಳ್ಳೋರಪ್ಪ ಅಂತ ಹೇಳ್ತಾ ಇದ್ವಿ. ಇಲ್ಲೂ ಒಳಗಿನಿಂದ ಮುಂದಕ್ಕೆ 180 ಕಿಲೋಮೀಟರ್ಗೆ ನಮ್ಗೆ ಅನ್ಯಾಯ ಆಗುತ್ತೆ. ಅದೇ ಚಾನಲ್ ಬೇಕಾದ್ರೆ ವೈಡ್ ಮಾಡ್ಕೊಂಡು ತಗೊಂಡು ಹೋಗಿ ಅಂತ ನಾವ್ ಹೇಳ್ತಾ ಇದ್ವಿ. ಅವ್ರು ನೀರೇ ನಾವು ಅವರು ರೈತರು ಅವ್ರಿಗೆ ತೊಂದರೆ ಕೊಡೋ ಬಯಸಲ್ಲ ನಾವು. ಈ ಒಂದು ಪ್ರತಿಭಟನೆ ಎಲ್ಲಿವರೆಗೂ ಮುಂದುವರಿಯುತ್ತೆ? ಈಗ ನಿಲ್ಸಿದ್ದಾರೆ, ತಿರುಗಿ ಶುರು ಮಾಡಿದ್ರೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಅಂದ್ರೆ ಇದು ಮುಗಿಯೋದಿಲ್ಲ, ಈಗ ಬೂದಿ ಮುಚ್ಚಿದ ಕೆಂಡದ ತರ ಇದೆ. ನಿಲ್ಸೋವರೆಗೂ ನಾವು ನಿಲ್ಲೋದಿಲ್ಲ, ನಿಲ್ಸಿದ್ಮೇಲೆ ನಮ್ಮ ಹೋರಾಟ ನಿಲ್ಲೋದು, ಅದುವರೆಗೂ ನಿಲ್ಸಲ್ಲ. ಅಲ್ಲಿವರೆಗೂ ಹೋರಾಟ ಹಾಗೆ ಇರುತ್ತೆ ಅಂತ ಹೇಳ್ತಿದ್ದೀರಾ? ಹೋರಾಟ ಮುಂದುವರ್ಕೊಂಡು ಹೋಯ್ತಾ ಇದ್ರು. ಓಕೆ ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಎಸ್, MT ಕೃಷ್ಣಪ್ಪ ಅವರು ಮಾತನಾಡ್ತಾ ಇದ್ರು. ಏನು ಅಂತಂದ್ರೆ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ, ಗಲಾಟೆ ಅಲ್ಲ ಅದು ಹೋರಾಟ ಎನ್ನುವಂತಹ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. DK ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು, ಹೇಳಿಕೆಯನ್ನ ನೀಡುವಂಥದ್ದು, ಅದರ ಬಗ್ಗೆಯೂ ಕೂಡ ಇವರು ಎಕ್ಸ್ಪ್ಲನೇಷನ್ ಅನ್ನ ನೀಡಿದ್ದು ನಮಗೆ ಅರಿವಿದೆ, ಹೌದು, ಆದರೆ ಅದನ್ನ ನಾವು ಒಪ್ಪೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೃಷ್ಣಪ್ಪ ಅವರು ಮಾತನಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.